ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಕೃಷಿಗಾರರಿಗೆ ಈಗ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಕೂಡ ತಿಳಿಸಲಾಗಿದೆ. ಸಂಬಂಧಪಟ್ಟಿರುವ 2 ಭರ್ಜರಿ ಗುಡ್ ನ್ಯೂಸ್ ಇದಾಗಿದೆ. ಮೊದಲನೆಯದು, ಬೆಳೆ ಪರಿಹಾರ ಹಣ 16 ಜಿಲ್ಲೆಗೆ ಜಮಾವಾಗ್ತಾ ಇದೆ. 16 ಜಿಲ್ಲೆ ಯಾವುವು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ಯಾವಾಗ ಈ ಒಂದು ಹಣ ನಿಮಗೆ ಬರುತ್ತದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಎರಡನೆಯದು, ಮೆಕ್ಕೆಜೋಳದ ಬೆಲೆ ಕುಸಿತದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ನೀಡಿದ್ದಾರೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗಬೇಕಂದ್ರೆ ಈ ಒಂದು 2 ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ಕಿಪ್ ಮಾಡಿ ನೋಡೋದ್ರಿಂದ ಇದು ನಿಮಗೆ ಅರ್ಥವಾಗೋದಿಲ್ಲ, ಅದರಿಂದ ಹೇಳ್ತಾ ಇರುವಂತದ್ದು. ಸ್ನೇಹಿತರಲ್ಲಿ, ಮೊದಲನೆಯದು, ಮೆಕ್ಕೆಜೋಳ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ. ಈ ಒಂದು ಮೆಕ್ಕೆಜೋಳದಿಂದ ರೈತರಿಗೆ ಯಾವ ರೀತಿ ಭರ್ಜರಿ ಗುಡ್ ನ್ಯೂಸ್ ಆಗ್ತಾ ಇದೆ, ಸಿದ್ದರಾಮಯ್ಯ ಅವರ ತುರ್ತು ಸಭೆ ಯಾವ ರೀತಿ ನಡೆದಿದೆ ಅಂತ ಕೂಡ ನೋಡೋಣ. ಉತ್ತರ ಕರ್ನಾಟಕದಲ್ಲಿ ಮೆಕ್ಕೆಜೋಳ ರೈತರು ಬೆಳೆ ಕುಸಿತದಿಂದ ಕಂಗೆಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಪ್ರತಿ ರೈತರಿಗೂ ಕೂಡ ಭರವಸೆಯನ್ನು ನೀಡಿದ್ದಾರೆ. ಯಾವ ರೀತಿ ಅಂತ ನೋಡೋದಾದ್ರೆ, ಸಭೆಯಲ್ಲಿ ಕಂಡು ಬಂದ ದೊಡ್ಡ ಸಮಸ್ಯೆ ಇದಾಗಿದೆ. ಮೊದಲನೆಯದು, ಎಥಿನಾಲ್ಗಾಗಿ ಕೇಂದ್ರ ಸರ್ಕಾರ ಕೊಟ್ಟಿರುವ ಕೋಟಾ ಬಹಳ ಕಡಿಮೆಯಾಗಿದೆ. ಇದರಿಂದ ಪರಿಣಾಮ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಡಿಸ್ಟಿಲರಿಗಳು ಮೆಕ್ಕೆಜೋಳ ಖರೀದಿ ಮಾಡ್ತಾ ಇಲ್ಲ. ರೈತರು ಹೊಲ ತುಂಬಾ ಇಳುವರಿ ಕೊಟ್ಟರು ಮಾರುಕಟ್ಟೆಯಲ್ಲಿ ಬೆಲೆ ಸಿಗ್ತಾ ಇಲ್ಲ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರಲ್ಲಿ, ಎರಡನೇ ಸಮಸ್ಯೆ ಯಾವುದು ಅಂತ ನೋಡೋದಾದ್ರೆ, ಕೇಂದ್ರ ಸರ್ಕಾರ 70 ಲಕ್ಷ ಟನ್ ಮೆಕ್ಕೆಜೋಳವನ್ನು ವಿದೇಶದಿಂದ ಆಮದು ಮಾಡಿದೆ. ದೇಶದಲ್ಲೇ ಉತ್ಪಾದನೆ ಸಾಕಷ್ಟು ಇದ್ರೂ ಕೂಡ ಮಾರುಕಟ್ಟೆಯಲ್ಲಿ ಯಾಕೆ ಈ ಒಂದು ಬೆಲೆ ಕುಸಿತವಾಗಿದೆ ಮತ್ತು ವಿದೇಶದಿಂದ ಯಾಕೆ ಆಮದು ಮಾಡ್ತಾ ಇದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಎನ್ನುವ ಮಾಹಿತಿಯನ್ನು ಕೂಡ ಇಲ್ಲಿ ಸಿಎಂ ಅವರ ಒಂದು ಪತ್ರವನ್ನು ಕೂಡ ಬರೆದು ನಮ್ಮ ದೇಶದಲ್ಲೇ, ನಮ್ಮ ಕರ್ನಾಟಕದಲ್ಲೇ ಈ ಒಂದು ಮೆಕ್ಕೆಜೋಳ ಬಹಳಷ್ಟಿದೆ, ಈ ಒಂದು ಆಮದು ಮಾಡ್ಕೋಬೇಡಿ ಅಂತ ಕೂಡ ಪತ್ರವನ್ನು ಕೂಡ ಬರೆದಿದ್ದಾರೆ. ಸ್ನೇಹಿತರಲ್ಲಿ, ಮೂರನೆಯದು, ನಾಪೆಡ್ ಇನ್ನೂ ಖರೀದಿ ಕೇಂದ್ರ ಆರಂಭವಾಗಿಲ್ಲ. ಅಂದ್ರೆ ರೈತರು ಒತ್ತಾಯಿಸಿದರೂ ಕೂಡ, ಪ್ರಕಟಣೆ ಶುರುವಾದರೂ ಕೂಡ ರೈತರ ಒಂದು ಮಾರುಕಟ್ಟೆ ಆರಂಭವಾಗ್ತಾ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ. ನಾಲ್ಕನೆಯದು, ಡಿಸ್ಟಿಲರಿಗಳು ಹಿಂದೆಯೇ ಕಡಿಮೆ ಬೆಲೆ ಧಾನ್ಯ ಖರೀದಿಸಿ ಶೇಖರಣೆಗೆ ಮಾಡಲಾಗಿದೆ. ಈಗ ಮತ್ತೆ ಖರೀದಿಸಲು ಮುಂದೆ ಬರ್ತಿಲ್ಲ. ಇದು ನಿಯಮ ಉಲ್ಲಂಘನೆ ಅಂತ ಕೂಡ ತಿಳಿಸಲಾಗಿದೆ. ಸರ್ಕಾರ ತೆಗೆದುಕೊಂಡಿರುವ ತುರ್ತು ಕ್ರಮ ಯಾವ ರೀತಿ ಇದೆ ಅಂದ್ರೆ, ಆಮದು ತಕ್ಷಣ ನಿಲ್ಲಿಸಲಾಗ್ತಾ ಇದೆ. ಕೇಂದ್ರಕ್ಕೆ ಪತ್ರವನ್ನು ಬರೆಯಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಏನಂದ್ರೆ, ದೇಶದಲ್ಲೇ ಉತ್ಪಾದನೆ ಜಾಸ್ತಿ ಇದೆ, ಆಮದು ಬೇಡ, ತಕ್ಷಣವೇ ನಿಲ್ಲಿಸಿ. ನಮ್ಮ ದೇಶದಲ್ಲೇ ಹಲವಾರು ಮೆಕ್ಕೆಜೋಳದ ರೈತರಿದ್ದಾರೆ, ಮೆಕ್ಕೆಜೋಳವನ್ನು ಖರೀದಿಸಿ ಅಂತ ಕೂಡ ಕೇಂದ್ರಕ್ಕೆ ಮನವಿ ಪತ್ರವನ್ನು ಬರೆದಿದ್ದಾರೆ ಸಿಎಂ ಅವರು. ಎಥಿನಾಲ್ ಉತ್ಪಾದನೆಗಾಗಿ ಮೆಕ್ಕೆಜೋಳ ಖರೀದಿ ಮಾಡಲು ಡಿಸ್ಟಿಲರಿಗಳ ಸೂಚನೆ ನೀಡಿದ್ದಾರೆ ಸಿಎಂ ಅವರು. ಡಿಸ್ಟಿಲರಿಗಳ ಜೊತೆ ತಕ್ಷಣ ಸಭೆ ಮಾಡಿ ಖರೀದಿಗೆ ಒತ್ತಾಯ ನೀಡಿದ್ದಾರೆ ಸಿಎಂ ಅವರು. ಸ್ನೇಹಿತರಲ್ಲಿ, ನಾಪೆಡ್ 8 ಲಕ್ಷ ಟನ್ಗೆ ಖರೀದಿ ಮಾಡುವ ಆದೇಶವನ್ನು ಸಿಎಂ ಅವರು ನೀಡಿದ್ದಾರೆ. ಸೂಚನೆ ಏನಿದೆ ಅಂದ್ರೆ, ತಕ್ಷಣ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಖರೀದಿ ಆರಂಭವಾಗಬೇಕು ಅಂತ ಕೂಡ ನೀಡಿದ್ದಾರೆ. ಪ್ರತಿ ರೈತರಿಗೂ ಕೂಡ ಮೆಕ್ಕೆಜೋಳಕ್ಕೂ ಬೇಡಿಕೆ ನೀಡಿ ರೈತರಿಗೆ ನೇರ ಖರೀದಿ ಮಾಡುವ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಪ್ರತಿ ರೈತರಿಗೂ ಈ ಒಂದು ಮೆಕ್ಕೆಜೋಳಕ್ಕೆ ಲಾಭ ಸಿಗುತ್ತದೆಯಾ ಅಂತ ಕೂಡ ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಸಿಎಂ ಅವರು ಕೇಂದ್ರಕ್ಕೂ ಕೂಡ ಪತ್ರ ಬರೆದಿದ್ದಾರೆ, ಮೋದಿಜಿ ಅವರಿಗೂ ಕೂಡ ಪತ್ರ ಬರೆದಿದ್ದಾರೆ. ಈ ಒಂದು ಮಾಹಿತಿಯನ್ನು ನೀವು ನೋಡಬೇಕಾಗಿದೆ. ಇಲ್ಲಿ 8 ಲಕ್ಷ ಟನ್ ಅನ್ನು ನೀವು ಈಗಲೇ ಖರೀದಿ ಮಾಡಬೇಕಾಗಿದೆ. ನಮ್ಮ ದೇಶದಲ್ಲೇ, ನಮ್ಮ ಕರ್ನಾಟಕದಲ್ಲೇ ಇಷ್ಟು ಮೆಕ್ಕೆಜೋಳವಿದಾವೆ. ಪ್ರತಿ ರೈತರ ಮೆಕ್ಕೆಜೋಳವನ್ನು ಖರೀದಿ ಮಾಡಿ ಅಂತ ಕೂಡ ಇಲ್ಲಿ ಕೇಂದ್ರಕ್ಕೆ ಮನವಿ ಪತ್ರವನ್ನು ಕೂಡ ಸಿಎಂ ಅವರು ಬರೆದಿದ್ದಾರೆ. ಭರವಸೆ. ಸ್ನೇಹಿತರಲ್ಲಿ, ಸಿಎಂ ಸಿದ್ದರಾಮಯ್ಯ ಅವರ ಭರವಸೆ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ರೈತರನ್ನು ಸರ್ಕಾರ ಕೈ ಬಿಡೋದಿಲ್ಲ. ಬೆಲೆ ಕುಸಿತದಿಂದ ಬರುವ ಯಾವುದೇ ಸಮಸ್ಯೆ ಇದ್ರೂ ಸರ್ಕಾರ ಬೆಂಬಲ ನೀಡುತ್ತದೆ. ಎಲ್ಲಾ ರೀತಿಯನ್ನು ನೆರವನ್ನು ಕೂಡ ನಾವು ನೀಡ್ತೇವೆ ಎನ್ನುವ ಒಂದು ಸ್ಪಷ್ಟ ಘೋಷಣೆಯನ್ನು ಕೂಡ ತಿಳಿಸಿದ್ದಾರೆ. ಇದರಿಂದ ರೈತರಿಗೆ ಬೆಲೆ ಸ್ಥಿರವಾಗ್ತಾ ಇದೆ, ಖರೀದಿ ಖಚಿತವಾಗ್ತಾ ಇದೆ, ಮಾರುಕಟ್ಟೆಯಲ್ಲಿ ದರ ಏರಿಕೆ ಆಗ್ತಾ ಇದೆ ಮತ್ತು ರೈತರ ಕಷ್ಟ ಕಡಿಮೆ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮೆಕ್ಕೆಜೋಳ ಖರೀದಿ ಮಾಡೋದ್ರಿಂದ ರೈತರಿಗೆ ಆದಷ್ಟು ಬೇಗ ಖುಷಿ ವಿಚಾರ ಇದಾಗಿದೆ. ರೈತರ ಮೆಕ್ಕೆಜೋಳವನ್ನು ಬೇಗ ಬೆಲೆಯನ್ನು ಏರಿಕೆ ಮಾಡಿ ಖರೀದಿ ಮಾಡಿ ಅಂತ ಕೂಡ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೇವೆ. ಸ್ನೇಹಿತರೆ, ಇಲ್ಲಿ ಪ್ರತಿ ರೈತರಿಗೂ ಅವಕಾಶ ಕಲ್ಪಿಸಲಾಗಿದೆ. ಮೆಕ್ಕೆಜೋಳದ ಬೆಲೆಯನ್ನು ಏರಿಕೆಗೆ ಸರ್ಕಾರ ನಿರ್ದಿಷ್ಟವಾಗಿ ಸಮಯವನ್ನು ತೆಗೆದುಕೊಂಡು ಮೆಕ್ಕೆಜೋಳವನ್ನು ತೆಗೆದುಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಇದಂತೂ ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ಮತ್ತು ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ಲ, ಬೆಳೆ ಪರಿಹಾರ ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂದ್ರೆ 16 ಜಿಲ್ಲೆಯ ರೈತರಿಗೆ ಇಂದು ಜಮಾವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಇಂದು ಬೆಳಗ್ಗೆ ಕೃಷಿ ಇಲಾಖೆಯಿಂದ ಬಂದ ಮಾಹಿತಿ ಪ್ರಕಾರ ಬೆಳೆ ಹಾನಿ ಪರಿಹಾರ 16 ಜಿಲ್ಲೆಗೆ ಹಂತವಾಗಿ ಸಿಗಲಿದೆ ಅಂತ ಕೂಡ ತಿಳಿಸಲಾಗಿದೆ. ಲಿಸ್ಟ್ ನಲ್ಲಿ 16 ಜಿಲ್ಲೆಯ ಮಾಹಿತಿಯನ್ನು ನೀಡಲಾಗಿದೆ. ಈ ಲಿಸ್ಟ್ ನಲ್ಲಿ ಇರುವ ನಿಮ್ಮ ಜಿಲ್ಲೆಗೂ ಕೂಡ ಹಣ ಜಮಾವಾಗ್ತಾ ಇದೆ. ಆದರೆ ಈ ಒಂದು ಹಣವು 2-3 ದಿನ ಬಿಟ್ಟು ಬರಲಿದೆ ಅಂತ ಕೂಡ ತಿಳಿಸಲಾಗಿದೆ. ಯಾಕೆಂದ್ರೆ ಜಿಲ್ಲೆಗೆ ಬರುವ ಒಂದು ಸಾಧ್ಯತೆ ಇಂದು ಇದೆ. ಜಿಲ್ಲೆಗೆ ಬಂದ ಬಳಿಕ ರೈತರ ಖಾತೆಗೆ ಬರುವುದಕ್ಕೆ 2 ದಿನ ಆದ್ರೂ ಬೇಕಾಗಿದೆ. ಅದಕ್ಕೋಸ್ಕರ 2 ದಿನ ಲೇಟ್ ಆಗಿ ಬರುವಂತದ್ದು. ಆದ್ರೆ ಇಲ್ಲಿ ಜಿಲ್ಲೆಯವರಿಗೆ ಈ ಒಂದಿಷ್ಟು ಜಿಲ್ಲೆಗೆ ಹಣ ಮಾತ್ರ ಈಗ ಸಿಗ್ತಾ ಇದೆ. ಮತ್ತೆ ಮುಂದಿನ ಜಿಲ್ಲೆಯಲ್ಲೂ ಕೂಡ ಹಂತವಾಗಿ ಬರುವಂತದ್ದು. ಯಾವ ಜಿಲ್ಲೆಗಳು ಅಂತ ನೋಡೋಣ. ಕಲಬುರಗಿ ಜಿಲ್ಲೆಯಲ್ಲಿ ದೊಡ್ಡ ಸಂಖ್ಯೆಯ ಅರ್ಜಿದಾರರು ಇದ್ದಾರೆ, ಅವ್ರಿಗೂ ಕೂಡ ಹಣ ಜಮಾವಾಗ್ತಾ ಇದೆ. ಬಳ್ಳಾರಿಯಲ್ಲಿ ಮಳೆ ಅವತಾರದಿಂದ ಹಾನಿ ಪರಿಹಾರ ಸಿಗ್ತಾ ಇದೆ.
ಬೀದರ್ ಜಿಲ್ಲೆಯಲ್ಲಿ ಜಮಾವಣೆ ಪ್ರಕ್ರಿಯೆ ವೇಗವಾಗಿ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ವಿಜಯಪುರದಲ್ಲಿ ಹಣ ವಿಮೆಯನ್ನು ಹಾಕಬೇಕಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಯಾದಗಿರಿಯಲ್ಲಿ ಬ್ಯಾಂಕಿಗೆ ಪಾವತಿ ಕಳಿಸಲಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಬೆಳೆ ದೃಢೀಕರಣ ಪೂರ್ವಗೊಳ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ರಾಯಚೂರು ಜಿಲ್ಲೆಯಲ್ಲೂ ಕೂಡ ಹಣ ಜಮಾವಾಗ್ತಾ ಇದೆ. SMS ಮೂಲಕ ಇನ್ನು 2 ದಿನದಲ್ಲಿ ರೈತರಿಗೆ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಹಲವಾರು ಫಾರ್ಮರ್ಗಳಿಗೆ ಈ ಒಂದು ಹಣ ಕ್ರೆಡಿಟ್ ಆಗ್ತಾ ಇದೆ ಕೂಡ ತಿಳಿಸಲಾಗಿದೆ. ಹಾವೇರಿ ಜಿಲ್ಲೆಯಲ್ಲೂ ಕೂಡ ಬಿತ್ತನೆ ಹಾನಿ ಪರಿಹಾರ ಸಿಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ದೊಡ್ಡ ಪರಿಹಾರ ಪಾವತಿ ಆರಂಭಗೊಳ್ತಾ ಇದೆ. ಬೆಳಗಾವಿಯಲ್ಲೂ ಕೂಡ ಮಳೆ ಗಾಳಿ ಮತ್ತು ಹಾನಿಯಾದ ಪರಿಹಾರವು ರೈತರ ಖಾತೆಗೆ ಇಂದು ಜಮಾವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ನಷ್ಟ ಪ್ರಮಾಣ ಪರಿಶೀಲನೆ ಮುಗಿದು ರೈತರ ಖಾತೆಗೆ ಇನ್ನು 2-3 ದಿನದಲ್ಲಿ ಪಾವತಿ ಆರಂಭವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಹಲವಾರು ತಾಲೂಕಿಗೆ ಇಂದು ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ. ಮತ್ತು ಮೈಸೂರು ಜಿಲ್ಲೆಯಲ್ಲೂ ಕೂಡ ರೈತರ ಖಾತೆಗೆ ಇಂದು ಜಮಾವಾಗುತ್ತದೆ. ಆದ್ರೆ ಇನ್ನು 2 ದಿನ ಆದ್ರೂ ನಿಮಗೆ ಈ ಒಂದು ಹಣ ಲೇಟ್ ಆಗಿ ಸಿಗುತ್ತಿದೆ ಅಂತ ಕೂಡ ತಿಳಿಸಲಾಗಿದೆ. ಚಿತ್ರದುರ್ಗಕ್ಕೂ ಕೂಡ ಬ್ಯಾಂಕ್ ಖಾತೆಗೆ ಬರ್ತಾ ಇದೆ ಮತ್ತು ರೈತರಿಗೆ ಈ ಒಂದು ಹಣ ರಿಲೀಸ್ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಇಂದು ಮಧ್ಯಾಹ್ನ ಜಿಲ್ಲೆಗೆ ಹಾಕ್ತಾ ಇದ್ದಾರೆ ಅಂತ ಕೂಡ ತಿಳಿಸಲಾಗಿದೆ. ಈ ಒಂದು ಹಣವು 16 ಜಿಲ್ಲೆಯಲ್ಲಿಷ್ಟನ್ನು ನಾ ಹೇಳಿದೆನಲ್ವಾ, ಆ ಒಂದು 16 ಜಿಲ್ಲೆ ರೈತರಿಗೆ ಬರಬೇಕಂದ್ರೆ ಇನ್ನು 2 ಅಥವಾ 3 ದಿನ ಬೇಕೇ ಬೇಕಾಗಿದೆ. ಈ ಒಂದು ಹಣವು 2-3 ದಿನ ಬಿಟ್ಟು ರೈತರ ಖಾತೆಗೆ ಬರುತ್ತದೆ. ಪ್ರತಿ ರೈತರಿಗೂ ಈ ಒಂದು ಲಿಸ್ಟ್ ನಲ್ಲೂ ಬಿಡುಗಡೆ ಆಗಿದೆ. ಈ ಲಿಸ್ಟ್ ನಲ್ಲಿ ಪ್ರತಿ ರೈತರಿಗೂ ಬಂದ ಬಳಿಕ ಉಳಿದ ಜಿಲ್ಲೆಗೂ ಹಂತ ಹಂತವಾಗಿ ಹಣವು ಜಮಾವಾಗುತ್ತದೆ. ಆದ್ರೆ ಮೊದಲಿಗೆ ಇಷ್ಟು ಜಿಲ್ಲೆಗೆ ಮಾತ್ರ ಬರ್ತಾ ಇರುವಂತದ್ದು. ರೈತರು ಈ ಒಂದು ನಿಮ್ಮ ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಕೂಡ ನಾನು ಹಲವಾರು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಇನ್ನೂ ಒಂದು ಸರಿ ತಿಳಿಸೋದಾದ್ರೆ ಈ ಒಂದು ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ, ಅದನ್ನು ಕ್ಲಿಕ್ ಮಾಡಬಹುದು. ಅಥವಾ ನಿಮ್ಮ ಮೊಬೈಲ್ ನಲ್ಲಿ ಕ್ರೋಮ್ ಅಥವಾ ಗೂಗಲ್ ಆಪ್ ಇರುತ್ತಲ್ವಾ, ಅಲ್ಲಿ ಹೋಗಿ ಬೆಳೆ ಪರಿಹಾರ ಕರ್ನಾಟಕ ಗವರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಸರ್ಚ್ ಮಾಡಿದ್ರೆ ಅದು ನಿಮಗೆ ಕಾಣಿಸುತ್ತದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ರಾಮ, ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕನ್ನು ಆರಿಸಬೇಕಾಗುತ್ತದೆ. ಅಲ್ಲಿ ಹಾಕಿದ ಬಳಿಕ ನಿಮಗೆ ಆಧಾರ್ ಕಾರ್ಡ್ ನಂಬರ್ ಅನ್ನು ಕೇಳುತ್ತದೆ ಅಥವಾ ನಿಮ್ಮ ಅರ್ಜಿಯ ಸಂಖ್ಯೆಯನ್ನು ಕೇಳುತ್ತದೆ. ಅದನ್ನು ಹಾಕಿದ ಬಳಿಕ ನಿಮಗೆ ಹಣ ಯಾವಾಗ ಸಿಗುತ್ತದೆ ಅಂತ ಕೂಡ ನೋಡಬಹುದು. ಅಥವಾ ನಿಮ್ಮ ಗ್ರಾಮಗಳಲ್ಲಿ ಒಂದು ಹಣ ನಿಮಗೆ ಯಾವಾಗ ಬರುತ್ತದೆ ಅಂತ ಕೂಡ ನೋಡಬಹುದು. ಮತ್ತು ರೈತ ಸಂಪರ್ಕ ಕೇಂದ್ರ ಇರ್ತಾವಲ್ವಾ, ಅಲ್ಲಿ ಹೋಗಿ ಆದ್ರೂ ನೀವು ಹಣ ಯಾವಾಗ ಬರುತ್ತದೆ ಅಂತ ನೋಡಬಹುದು. ಮತ್ತು ಅಥವಾ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದ ಬಳಿಕ SMS ಮೂಲಕ ರೈತರ ಖಾತೆಗೆ ಜಮಾವಾಗುತ್ತದೆ. ಬ್ಯಾಂಕ್ ಖಾತೆಯಲ್ಲಿ ಅಪ್ಡೇಟ್ ಆಗಿರುತ್ತದೆ. ಪ್ರತಿ ರೈತರ ಬ್ಯಾಂಕ್ ಖಾತೆ ಅಪ್ಡೇಟ್ ಅಲ್ಲಿರಬೇಕು ಅಂತ ಕೂಡ ತಿಳಿಸಲಾಗಿದೆ. ಅಂದ್ರೆ ಚಾಲ್ತಿಯಲ್ಲಿರಬೇಕು. ಪ್ರತಿ ರೈತರಿಗೂ ಹಂತ ಹಂತವಾಗಿ ಸಿಗ್ತಾ ಇದೆ. ಕರ್ನಾಟಕದ ರೈತರಿಗೆ ಒಂದೇ ದಿನ ಈ ಒಂದು ಹಣ ಜಮಾವಾಗುವುದಿಲ್ಲ. ಅದಕ್ಕೋಸ್ಕರ ಹಂತ ಹಂತವಾಗಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ. ಪ್ರತಿ ರೈತರಿಗೂ ಭರ್ಜರಿ ಗುಡ್ ನ್ಯೂಸ್ ಇದಾಗಿದೆ. ಮೆಕ್ಕೆಜೋಳದ ಬೆಳೆ ಸಮಸ್ಯೆ ಕರ್ನಾಟಕ ತಕ್ಷಣ ಪರಿಹಾರ ಕ್ರಮ ಕೈಗೊಂಡಿದೆ. ಬೆಳೆ ಪರಿಹಾರ 16 ಜಿಲ್ಲೆ ರೈತರಿಗೂ ಕೂಡ ಪಾವತಿ ಆರಂಭಗೊಳ್ತಾ ಇದೆ. ರೈತರಿಗೆ ನೇರ ಲಾಭ, ನೇರ ಉಪಯೋಗ ಸಿಗ್ತಾ ಇದೆ. ಇದು ನಿಮಗೆ ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ. ನಿಮ್ಮ ರೈತ ಸಂಪರ್ಕ ವಾಟ್ಸ್ಆಪ್ಗಳು ಇರ್ತಾವಲ್ವಾ, ಅಲ್ಲಿ ಹೋಗಿ ಆದ್ರೂ ನೀವು ಈ ಒಂದು ವಿಡಿಯೋನ ಶೇರ್ ಮಾಡಿ. ಬಹಳಷ್ಟು ರೈತರಿಗೆ ಅರ್ಥವಾಗುವಂತದ್ದು ಮೆಕ್ಕೆಜೋಳಕ್ಕೂ ಭರ್ಜರಿ ಗುಡ್ ನ್ಯೂಸ್. ಮತ್ತು ರೈತರಿಗೆ 16 ಜಿಲ್ಲೆ ರೈತರಿಗೆ ಒಂದು ಹಣ ಜಮಾ. ಪ್ರತಿ ರೈತರಿಗೂ ಈ ಒಂದು ಹಣ ಆದಷ್ಟು ಬೇಗ ರೈತರಿಗೆ ತಲುಪಲಿ ಅಂತ ಕೂಡ ನಾವು ತಿಳಿಸ್ತೇವೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಹಾಗೆ ಈ ಒಂದು ಕರ್ನಾಟಕದ ಯಾವ ಜಿಲ್ಲೆಗೆ ಹಣ ಇಂದು ಜಮಾವಾಗ್ತಾ ಇದೆ ಎನ್ನುವ ಲಿಸ್ಟ್ ಅನ್ನು ಬಿಟ್ಟರೆ ಅದನ್ನು ಕೂಡ ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ತೇನೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.